ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೈರಮಂಗಲದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ। ಈ ವೇಳೆ ಶಾಸಕ ಬಾಲಕೃಷ್ಣ ವಿರುದ್ಧ ರೈತ ಮಹಿಳೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ। ರೆಡ್ ಝೋನ್ ಆಗಿದ್ದಕ್ಕೆ ನಮ್ಮ ಜಮೀನು ಉಳಿದಿದೆ। ಎಚ್.ಸಿ. ಬಾಲಕೃಷ್ಣ, ರೆಡ್ ಝೋನ್ ಆಗಿದ್ದಕ್ಕೆ ನಮ್ಮ ಜಮೀನು ಉಳಿದಿದೆ। ಈ ಪರಿಸರ ನಮ್ಮ ಬದುಕು ಉಳಿಯೋದಕ್ಕೆ ಕಾರಣ ಕುಮಾರಣ್ಣ। ನಿಮಗೆ ತಾಕತ್ತಿದ್ರೆ ರೆಡ್ ಝೋನ್ ತೆಗೆಸಿ ನೋಡಿ ಅಂತ ಹೇಳಿದ್ದಾರೆ ರೈತ ಮಹಿಳೆ। ಬಾಲಕೃಷ್ಣ ಹೇಳಿಕೆಗೆ ಇದೀಗ ರೈತ ಮಹಿಳೆ ಜಯಮ್ಮ ಕೌಂಟರ್ ಕೊಟ್ಟಿರುವಂತದ್ದು। ನಾವು ರೈತರು, ನೀವು ಅನ್ನ ತಿನ್ನೋರಾದ್ರೆ ನಮಗೆ ಬೆಂಬಲ ಕೊಡಿ, ನಾವ್ಯಾರು ಪೇಮೆಂಟ್ ರೈತರಲ್ಲ ಅಂತ ಹೇಳಿದ್ದಾರೆ ಜಯಮ್ಮ। ಎಚ್.ಸಿ. ಬಾಲಕೃಷ್ಣ, ರೆಡ್ ಝೋನ್ ಆಗಿದ್ದಕ್ಕೆ ನಮ್ಮ ಜಮೀನು ಉಳಿದಿದೆ। ಈ ಪರಿಸರ ನಮ್ಮ ಬದುಕು ಉಳಿಯೋದಕ್ಕೆ ಕಾರಣ ಎಚ್.ಡಿ. ಕುಮಾರಣ್ಣ ಅಂತ ಹೇಳಿದ್ದಾರೆ। ನಿಮಗೆ ತಾಕತ್ತಿದ್ರೆ ರೆಡ್ ಝೋನ್ ತೆಗೆಸಿ ನೋಡಿ ಅಂತ ಹೇಳಿದ್ದಾರೆ ರೈತ ಮಹಿಳೆ। ಬಾಲಕೃಷ್ಣ ಹೇಳಿಕೆಗೆ ಇದೀಗ ರೈತ ಮಹಿಳೆ ಜಯಮ್ಮ ಕೌಂಟರ್ ಕೊಟ್ಟಿರುವಂತದ್ದು। ನಾವು ರೈತರು, ನೀವು ಅನ್ನ ತಿನ್ನೋರಾದ್ರೆ ನಮಗೆ ಬೆಂಬಲ ಕೊಡಿ, ನಾವ್ಯಾರು ಕೂಡ ಪೇಮೆಂಟ್ ರೈತರಲ್ಲ ಅಂತ ಜಯಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ। ಇದೀಗ ಬಾಲಕೃಷ್ಣ ವಿರುದ್ಧ ರೈತ ಮಹಿಳೆ ಕೂಡ ಕಿಡಿಕಾರ್ತಾ ಇರುವಂತದ್ದು। ರೆಡ್ ಝೋನ್ ಆಗಿದ್ದಕ್ಕೆ ನಮ್ಮ ಜಮೀನು ಇವತ್ತು ಉಳಿದುಕೊಂಡಿದೆ। ಈ ಪರಿಸರ ಹಾಗೆ ನಮ್ಮ ಬದುಕು ಉಳಿಯೋದಕ್ಕೆ ಕಾರಣ ಕುಮಾರಣ್ಣ ಅಂತ ಕೂಡ ಮಾತನಾಡಿದ್ದಾರೆ। ನಿಮಗೆ ತಾಕತ್ತಿದ್ರೆ ರೆಡ್ ಝೋನ್ ತೆಗೆಸಿ ನೋಡಿ ಅಂತ ಕೂಡ ಹೇಳಿದ್ದಾರೆ। ಬಾಲಕೃಷ್ಣ ಹೇಳಿಕೆಗೆ ಇದೀಗ ರೈತ ಮಹಿಳೆ ಜಯಮ್ಮ ಕೌಂಟರ್ ಕೊಟ್ಟಿರುವಂತದ್ದು। ನಾವು ರೈತರು, ನೀವು ಅನ್ನ ತಿನ್ನೋರಾದ್ರೆ ನಮಗೆ ಬೆಂಬಲ ಕೊಡಿ ಅಂತ ಹೇಳಿದ್ದಾರೆ ರೈತ ಮಹಿಳೆ। ಇದೀಗ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ವಿರುದ್ಧ ರೈತ ಮಹಿಳೆ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ। ರೆಡ್ ಝೋನ್ ಆಗಿದ್ದಕ್ಕೆ ನಮ್ಮ ಜಮೀನು ಉಳಿದಿದೆ, ಈ ಒಂದು ಪರಿಸರ ನಮ್ಮ ಬದುಕು ಇವತ್ತು ಉಳಿಯೋದಕ್ಕೆ ಕಾರಣ ಆಗಿರುವಂತದ್ದು ಕುಮಾರಣ್ಣ, ತಾಕತ್ತಿದ್ರೆ ನಿಮಗೆ ರೆಡ್ ಝೋನ್ ತೆಗೆಸಿ ನೋಡಿ ಅಂತ ಕೂಡ ಕಿಡಿಕಾರಿದ್ದಾರೆ। ಶಾಸಕರಾದ ನಮ್ಮ ಬಾಲಕೃಷ್ಣನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಕುಮಾರಣ್ಣ ಅವರು ರೆಡ್ ಝೋನ್ ಮಾಡಿರೋದ್ರಿಂದ ಇಲ್ಲಿ ಮರ ಗಿಡ ಎಲ್ಲ ಇಷ್ಟೊಂದು ರೈತರು ಚೆನ್ನಾಗಿದ್ದಾರೆ ಅಂತ ಅವ್ರ ಬಾಯಿಂದನೇ ಬಂತು। ಇವತ್ತು ರೆಡ್ ಝೋನ್ ಮಾಡಿರೋ ಕಾರಣ ಇಂಥ ಪರಿಸರ ಉಳಿಯೋದಕ್ಕೆ ನಮ್ಮ ಕುಮಾರಣ್ಣವರೇ ನೇರವಾಗಿ ಕಾರಣ। ನಮ್ಗೆ ಇಲ್ಲಿ ಹೆಮ್ಮೆ ಇದೆ, ಯಾಕಂದ್ರೆ ಇವತ್ತು ಅದೇ ಜಮೀನು ನಾವು ರೆಡ್ ಝೋನ್ ಮಾಡಿಲ್ಲ ಅಂದ್ರೆ ಅವ್ರು ಹೇಳ್ದಂಗೆ ಎಷ್ಟೋ ಜನ ರಿಯಲ್ ಎಸ್ಟೇಟ್ ಮಾಡ್ಕೊಂಡ್ಬಿಡ್ತಿದ್ರು, ಕೊನೆಗೆ ನಮ್ಗೆ ಅವತ್ತು ಅಷ್ಟು ಬುದ್ಧಿ ಇರಲಿಲ್ಲ। ಇವತ್ತು ಇಂಥ ಪರಿಸರ ಉಳಿಯೋದಕ್ಕೆ ನಾವು ನಮ್ಮ ಹೆಣ್ಮಕ್ಳುಗಳು ನಾವು ಬದುಕಟ್ಕೊಳ್ಳೋದಕ್ಕೆ ಕಾರಣ ನಮ್ಮ ಕುಮಾರಣ್ಣವರೇ। ಮತ್ತೆ ಇವಾಗ ಏನ್ ಹೇಳ್ತಿದ್ದಾರೆ ಅಂದ್ರೆ ದುಡ್ಡು ಕೊಟ್ಟು ಕಸಿದ್ದಾರೆ ಅಂತ ಹೇಳ್ತಿದ್ರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾರು ನಾವು ದುಡ್ಡಿನ ಆಸೆ ಬಂದಿಲ್ಲ, ನಮ್ಮ ಭೂಮಿನ ನಾವು ಉಳಿಸ್ಕೋಬೇಕು ಅಂತ ಬಂದಿದ್ದೀವಿ। ಜೊತೆಗೆ ನೀವ್ ಏನ್ ಹೇಳ್ತೀರಿ ಮಾತಾಡ್ತಿದ್ರೆ ಅಲ್ಲಿರೋ ಜನಗಳೆಲ್ಲ ಏನು ದುಡ್ಡಿನ ಆಸೆಯಿಂದ ಹೋಗಿದ್ರೆ ಅಂತ ಹೇಳಿದ್ರೆ, ಆಮೇಲೆ 10 ಜನ ಕರೆದ್ರೆ ಬರಲ್ಲ ಅಂತ ಹೇಳ್ತಿದ್ರಿ, ಏನೋ 1000 ಜನ ಬಂದ್ಬಿಡ್ತೀನಿ ಅಂತ ಚಾಲೆಂಜ್ ಮಾಡ್ತಾರೆ, ನನಗೆ ಲ್ಯಾಂಡ್ ಆರ್ಡರ್ನ ತಗೊಳಕ್ ಆಗಲ್ಲ, ನಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ನೀವು ಅದೇ ಓಟ್ ಕೇಳ್ಬೇಕಾದ್ರೆ 10,000 ಜನದ ಕೈಯಲ್ಲಿ ಹಾಕ್ಸ್ಕೊಂಡಿದ್ದು, ನಾವೆಲ್ಲ 1000 ಜನನೇ ನಿಮ್ಗೆ ಓಟ್ ಹಾಕಿರೋದು। ಮತ್ತೆ ಇನ್ನೊಂದೇನಂದ್ರೆ ರೆಡ್ ಝೋನ್ ಅಂತ ಹೇಳ್ತಿದ್ರಲ್ಲ, ದಯವಿಟ್ಟು ನಾನು ಇವತ್ತು ನಮ್ಮ ಕುಮಾರಣ್ಣ ಅವರು ಕೆಟ್ಟವ್ರೆ ನಿಮ್ಗೆ, ಯಾಕಂದ್ರೆ ರೆಡ್ ಝೋನ್ ಮಾಡಿ ನಮ್ಗೆಲ್ಲ ಜಮೀನು ಉಳಿಸ್ಕೊಟ್ಟಿರೋದ್ರಿಂದ ನಿಮಗೆ ಅನಿವಾರ್ಯತೆ ಇದ್ರೆ ಮಾಡ್ಕೋಬೇಕು ಅಂತಂದ್ರೆ ಇವತ್ತು ನಿಮ್ ತಾಕತ್ಗೆ ನಿಮ್ ಸರ್ಕಾರನೇ ಇದೆ, ಇದೇ ಚೇರ್ಗೆ ತಾಕತ್ ಕೇಳ್ತಾ ಇದ್ದೀನಿ, ರೆಡ್ ಝೋನ್ ಅಂತ ತೆಗ್ಸಿ, ಇದು ನಿಮ್ ತಾಕತ್ತು ತೋರಿಸ್ಬೇಕು। ನಾನು ಡಿನೋಟಿಫೈ ಮಾಡಿದ್ರೆ ದೇವನಹಳ್ಳಿ ಹತ್ರ ನಾನು ಜೈಲಿಗೆ ಹೋಗ್ಬಿಡ್ತೀನಿ ಡಿನೋಟಿಫೈ ಮಾಡಿದ್ರೆ ಅಂತ ಒಂದ್ ಮಾತು ಹೇಳ್ತಾರೆ ಮುಖ್ಯಮಂತ್ರಿಗಳು। ಇವತ್ತು ಡಿನೋಟಿಫೈ ಮಾಡಿದ್ರು ಸಿದ್ದರಾಮಯ್ಯ ಅವರು ದೇವನಹಳ್ಳಿ ಬಿಟ್ಕೊಟ್ಟು ಅವ್ರು ಯಾಕೆ ಜೈಲಿಗೆ ಹೋಗ್ಲಿಲ್ಲ? ಅವ್ರು ಜೈಲಿಗೆ ಹೋಗೋದಿತ್ತಲ್ಲ, ಅಕಸ್ಮಾತ್ ನಿಮ್ಮನ್ನ ನಮ್ ರೈತರಿಗೋಸ್ಕರ ಜೈಲಿಗೆ ಏನಾದ್ರು ಕಳ್ಸಿದ್ರೆ ನಾವ್ ಎಲ್ಲಾ ರೈತರು ಕೂಡ ನಿಮಗೋಸ್ಕರ ನಾವೇ ಜೈಲಿಗೆ ಬರ್ತೀವಿ। ಇದೆಲ್ಲ ನಾವು ರೈತರ ಪರವಾಗಿ ಕೇಳ್ಕೊಂಡಿದೀನಿ, ನಾವು ಜೈಲಿಗೆ ಬರ್ತೀವಿ, ನೀವು ಡಿನೋಟಿಫೈ ಮಾಡಿ ನಮ್ ಜಮೀನ ಉಳಿಸ್ಕೊಡಿ,